राज्य सरकारने विविध कामांतर्गत कंत्राटदारांचे थकीत 37,000 कोटी रुपये लवकरात लवकर अदा न केल्यास सुरू असलेली कामे बंद करून फ्रीडम पार्क येथे कुटुंबासह अनिश्चितकालीन आंदोलन करण्यात येईल असा इशारा कर्नाटक राज्य कंत्राटदार संघटनेचे राज्याध्यक्ष आर मंजुनाथ यांनी दिला आहे। बेळगाव जिल्हा कार्यरत कंत्राटदार संघटनेच्या वतीने बेळगाव येथे आयोजित पत्रकार परिषदेत ते बोलत होते। ನಮಸ್ಕಾರಗಳು। ನಾವು ಸುಮಾರು ಇದು 12ನೇ ಜಿಲ್ಲೆ ನಾವು ಪದಾರ್ಪಣೆ ಮಾಡ್ತಿರೋದು। ನಮ್ಮದೇ ಆದಂಥ ನಮ್ಮ ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ನಾವು ಅಧ್ಯಕ್ಷರು ನಾವು ಪದಾಧಿಕಾರಿಗಳು ಎಲ್ಲರೂ ಸಹ ಇವತ್ತು 11 ಜಿಲ್ಲೆ ಮುಗಿಸ್ಕೊಂಡು 12 ಬೆಳಗಾವಿ ಬಂದಿದ್ದೀವಿ। ನಮ್ಮದೇ ಆದಂಥ ಕಾಂಟ್ರಾಕ್ಟರ್ ಅಸೋಸಿಯೇಷನ್ನಿಂದ ಸುಮಾರು ಕರ್ನಾಟಕ ಸರ್ಕಾರದಲ್ಲಿ ಸುಮಾರು 37,000 ಕೋಟಿ ರೂಪಾಯಿ ಪೆಂಡಿಂಗ್ ಬಿಲ್ ಇದೆ। 37,000 ಕೋಟಿ ರೂಪಾಯಿ ಪೆಂಡಿಂಗ್ ಬಿಲ್ ಇದೆ। ನಾವು ಈ 37,000 ಕೋಟಿ ಪೆಂಡಿಂಗ್ ಬಿಲ್ ಸುಮಾರು 3 ವರ್ಷದ ಹಳೆಯದು ಸ್ನೇಹಿತರೆ। ಈ 3 ವರ್ಷದ ಹಳೆ ನಾವು ಸುಮಾರು ಲೆಟ್ರ್ಗಳು ಬರೆದ್ವಿ, ಮೀಟಿಂಗ್ ಮಾಡಿದ್ವಿ, ಚರ್ಚೆ ಮಾಡಿದ್ವಿ। ನಾವು ಎಲ್ಲ ಸಚಿವರ ಜೊತೆಗೂ ಎಷ್ಟೊಂದು ಸರಿ ಮೀಟಿಂಗ್ ಆಯಿತು। ಮುಖ್ಯವಾಗಿ ಇಲ್ಲಿ ನಮ್ಮ ಜಾರಕಿಹೊಳಿ ಸಾಹೇಬರು ಅವ್ರ ಜೊತೆಗೂ ಸಹ ಹಲವಾರು ಸಾರಿ ಚರ್ಚೆ ಆಯಿತು, ಅವ್ರ ಜೊತೆ ಮೀಟಿಂಗು ಆಯಿತು, ಮತ್ತು ಜೊತೆಗೆ DCM ಸರ್ ಜೊತೆಗೆ ಪ್ರತಿಯೊಬ್ಬರ ಜೊತೆಗೂ ಮೀಟಿಂಗ್ ಆದರೂ ಕೂಡ ನಮ್ಮದು ಏನೇ ಸಮಸ್ಯೆಗಳು ಬಗೆಹರ್ತಿಲ್ಲ। ಅಷ್ಟೋ ಇಷ್ಟೋ ಹೇಳಬೇಕಂದ್ರೆ ಜಾರಕಿಹೊಳಿ ಸಾಹೇಬ್ರೆ ಭಾಳ ಉತ್ತಮಸ್ಥರು, ಅಟ್ಲೀಸ್ಟ್ 8 ಇಲಾಖೆ ಕಂಪೇರ್ ಮಾಡ್ಕೊಂಡ್ರೆ ಸೊ ಅವರೇ ಭಾಳ ಉತ್ತಮವಾದಂಥ ಒಂದು ಇಲಾಖೆ ಸೊ ನಡೆಸ್ಕೊಂಡು ಹೋಗ್ತಾಯಿದ್ದಾರೆ। ನಮ್ಮ ಕಷ್ಟಗಳನ್ನ ಸ್ಪಂದಿಸ್ತಿರೋದು, ನಮ್ಮ ಜೊತೆಗೆ ಸೇರ್ತಿರೋದು ಸೊ ಅವರೇ ಮಾನ್ಯ PWD ಮಿನಿಸ್ಟ್ರು ಅವರೊಬ್ಬರೇ ನಮ್ಮ ಜೊತೆಗೆ ಅಟ್ಲೀಸ್ಟ್ ಇಷ್ಟು ಮಾಡ್ತಿರೋದು। DCM ಸಾಹೇಬರು ಅವಾಗ ಕರೆದು ಸಾಂತ್ವನ ಹೇಳ್ತಾರೆ, ಬಟ್ ಪೇಮೆಂಟ್ ಕೊಡೋದಿಲ್ಲ, ಏನು ಉಪಯೋಗ ಆಗ್ತಾಯಿಲ್ಲ। ಸ್ನೇಹಿತರೆ, ಇದು ಸುಮಾರು ಸರಿ ಈಗ ಮಾಡ್ಕೊತ ಬಂದ್ವಿ। ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯವಾಗಿ ಏನಾಗ್ತಿದೆ ಅಂದರೆ, ಅವರು ಹಿಂದೆ ಕೆಂಪಣ್ಣವರು ಇದು ನಿಧನ ಆದ ನಂತರ ಕೆಂಪಣ್ಣ ಇದ್ದಂಥ ಸಂದರ್ಭದಲ್ಲಿ ಇದೇ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದಲ್ಲಿ ಇದ್ದಾಗ ಅವ್ರಿಗೆ ನೆಕ್ಸ್ಟ್ ಹೇಳ್ತಾಯಿದ್ರು ಅವರು, ನಿಮ್ಮದು ನಮ್ಮ ಸರ್ಕಾರ ಬಂದುಬಿಟ್ರೆ ನಿಮ್ಮ ಪ್ರಾಬ್ಲಮ್ ಎಲ್ಲ ಸಮಸ್ಯೆ ಬಗೆಹರಿಸ್ತೀವಿ, ಪ್ಯಾಕೇಜ್ ಸಮಸ್ಯೆ ಬಗೆಹರಿಸ್ತೀವಿ, ಪ್ರತಿಯೊಂದು ವಿಚಾರನೂ ಸಹ ಹೇಳ್ತಾಯಿದ್ರು। ಆಮೇಲೆ ನಮ್ಮ ಪೇಮೆಂಟ್ ಮಾಡ್ಬೇಕಾದ್ರೆ ನಾವು ಕಮಿಷನ್ ತೊಗೊಳೋದಿಲ್ಲ ಅಂತಂದೇಳಿ ಹೇಳ್ತಾಯಿದ್ರು। ಬಟ್ ಯಾವುದೂ ಮಾನ್ಯ ಮುಖ್ಯಮಂತ್ರಿಗಳು ಒಂದೂ ಸಹ ನಮ್ಮ ಕಾಂಟ್ರಾಕ್ಟ್ರಿಗೆ ಅನುಕೂಲ ಆಗ್ತಾ ಇಲ್ಲ ಸ್ನೇಹಿತರೆ। ಇದು ಅನಿವಾರ್ಯವಾಗಿ ನಾವು ಸುಮಾರು 6 ತಿಂಗಳು ಕಾದ್ವಿ। ಮಾನ್ಯ ಮುಖ್ಯಮಂತ್ರಿಗಳು ಮುತ್ಸದಿಯವರಿದ್ದಾರೆ, ಆಮೇಲೆ ಹಿರಿಯರಿದ್ದಾರೆ, ಅವ್ರ ಮೇಲೆ ಗೌರವ ನಂಬಿಕೆ ಎಲ್ಲ ಇಟ್ಕೊಂಡು ಸುಮಾರು 6 ತಿಂಗಳಾಯಿತು, ವರ್ಷ ಆಯಿತು, 2 ವರ್ಷ ಆಯಿತು, 2.5 ವರ್ಷ ಆಯಿತು। ಅನಿವಾರ್ಯವಾಗಿ ನಾವು ನಮಗೆ ಅಟ್ಲೀಸ್ಟ್ ಒಂದು ಮಿನಿಮಮ್ ಮಾಧ್ಯಮ ಮಿತ್ರರ ಹತ್ರ ನಾನು ಹೇಳೋಕ್ಕೆ ಬಯಸ್ತೀನಿ, ಒಂದು ಅಫಿಷಿಯಲ್ ಮೀಟಿಂಗು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಜೊತೆಗೆ ಮಾಡಿಲ್ಲ। ಹಿಂದೆ ಬೊಮ್ಮಾಯಿ ಸಾಹೇಬರು ಇದ್ದಂಥ ಸಂದರ್ಭದಲ್ಲಿ ಹಲವಾರು ಅಫಿಷಿಯಲ್ ಮೀಟಿಂಗ್ ಮಾಡಿದ್ದಾರೆ, ಯಡಿಯೂರಪ್ಪಾಜಿ ಇದ್ದಂಥ ಸಂದರ್ಭದಲ್ಲೂ ಹಲವಾರು ಇದು ಮೀಟಿಂಗ್ ಮಾಡಿದ್ದಾರೆ। ಆಮೇಲೆ ಇವ್ರದ್ದೇ 13-18ರಲ್ಲಿ ಒಳ್ಳೆ ಆಡಳಿತ ನಡೆಸಿರೋ ಆ ಸಂದರ್ಭದಲ್ಲೂ ಅಫಿಷಿಯಲ್ ಮೀಟಿಂಗ್ ಮಾಡಿದ್ದಾರೆ। ಆದರೆ ಈ ಸರಿ ಅವರು ಅಫಿಷಿಯಲ್ ಮೀಟಿಂಗ್ ನಮ್ಮ ಜೊತೆಗೆ ಮಾಡ್ತಾ ಇಲ್ಲ, ನಮ್ಮ ಕಷ್ಟ ಕಾರ್ಪಣ್ಯಗಳು ಕೇಳ್ತಾ ಇಲ್ಲ, ನಮ್ಮ ಸಮಸ್ಯೆ ಏನು ಅಂತ ಕೇಳ್ತಾ ಇಲ್ಲ, ದುಡ್ಡೇ ಮುಖ್ಯ ಅಲ್ಲ, ಅವ್ರು ಎಲ್ಲಿ ಕರೆದುಬಿಟ್ರೆ ನಮಗೆ ಫೈನಾನ್ಷಿಯಲ್ ಕ್ಲಚಸ್ಸಲ್ಲಿ ಎಲ್ಲಿ ಹಿಡ್ಕೊಂಡ್ಬಿಡ್ತಾರೋ ಅಸೋಸಿಯೇಷನ್ ಅವರು ಅಂತ ನಮಗೆ ಅದನ್ನು ಯಾವುದೇ ಥರವಾದ್ದು ನಮ್ಮ ಜೊತೆಗೆ ಅವರು ನಮ್ಮ ಜೊತೆ ಸೇರ್ಲಿಕ್ಕೆ ಅವ್ರು ಬಯಸ್ತಾ ಇಲ್ಲ। ಇಂಥ ಒಂದು ಸಂದರ್ಭ ನಾವು ಸುಮಾರು 100 ಪುಟಗಳ ಒಂದು ದಾಖಲೆಗಳನ್ನೆಲ್ಲ ಕೊಟ್ಟು ನಾವು ಚೀಫ್ ಸೆಕ್ರೆಟರಿ ನಾವು ಕೊಟ್ವಿ। ನಾವು ಇಷ್ಟು ಜನ ನಾವೇನು ಪದಾಧಿಕಾರಿಗಳಿದೆ ಕೇಂದ್ರ ಸಂಘದವರು ನಾವೆಲ್ಲ ಹೋಗಿ ಚೀಫ್ ಸೆಕ್ರೆಟರಿ ಅವ್ರಿಗೆ ಕೊಟ್ರಿ। ನಿಮ್ಮ ಮುಲ್ಲಾ ಅವರು ಇದ್ದರು, ಅಮ್ನಿ ಅವರಿದ್ದರು, ಪದ್ದಣ್ಣನವರಿದ್ದರು, ನಿಮ್ಮ ಭಾಗದಿಂದ ಇವರೇ ಸಾಕ್ಷಿ। ಯಾಕಂದ್ರೆ ಕೊಟ್ಟಂಥ ಸಂದರ್ಭದಲ್ಲಿ ಮಾರನೇ ದಿನ ಚೀಫ್ ಸೆಕ್ರೆಟರಿ ಅವರು ಅವತ್ತು ನಮ್ಮ ನೋಡಿ ಎದುರುಬಿಟ್ಟು ನಮ್ಮ ಜೊತೆ ಮೀಟಿಂಗ್ ಮಾಡಲಿಕ್ಕೆ ಮಾರನೇ ದಿನ ಇಲ್ಲ ಕರೆದು ಹೇಳಿದರು, ನಾವೆಲ್ಲರಿಗೂ ತಲುಪಿಸಿದ್ದೀವಿ ಅಂತ। ಸೊ ಈ ಥರ ಎಲ್ಲ ಮುಗಿಸ್ಕೊಂಡು ಕೊನೆಗೆ ಎಲ್ಲ ಮಿನಿಸ್ಟ್ರುಗಳನ್ನೆಲ್ಲ ಸೇರಿಸಿ ಮಾಡಿ ನಾವು ಕೊಟ್ಟಂಥ ಸಹ ನೋಡಿ 100 ಪುಟಗಳದ್ದು ಚೀಫ್ ಅವರಿಗೆ ದಾಖಲೆ ಸಮೇತ ಕೊಟ್ಟಿದ್ದೀವಿ। 100 ಪುಟಗಳು ನಾವೇನೇನು ಮಾಡಿದ್ದೀವಿ, ಒಂದು ವರ್ಷದಿಂದ ಏನೇನಾಗಿದೆ, ಯಾಕೆ ನಮ್ಮನ್ನು ಯಾಕೆ ಮೀಟಿಂಗ್ ಕರಿಬಾರ್ದು, CMಗೆ ಸುಮಾರು 5-6 ಪತ್ರ ಬರೆದಿದ್ದೀವಿ। 2-3 ಮೀಟಿಂಗ್ ಫಿಕ್ಸ್ ಮಾಡಿರೋ ಮಾನ್ಯ ಮುಖ್ಯಮಂತ್ರಿಗಳು 2-3 ಮೀಟಿಂಗ್ ಫಿಕ್ಸ್ ಮಾಡಿ ನಿಮಗೂ ಸಹ ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ಕಾಂಟ್ರಾಕ್ಟರ್ಗಳಿದ್ದಾರೆ, ಯಾರೇ ಆಯಿತು CM ಆಫೀಸಿಂದ ಒಂದು ಮೀಟಿಂಗ್ ಫಿಕ್ಸ್ ಆಯ್ತಂದರೆ ಇಟ್ ಶುಡ್ ನಾಟ್ ಬಿ ಕ್ಯಾನ್ಸಲ್ಡ್। ಅದು ಏನು ಗೊತ್ತಾ, ವಿತೌಟ್ ಎನಿ ನೋಟಿಸ್, ವಿತೌಟ್ ಎನಿ ರೀಸನ್ಸ್ ಹೇಳ್ದಂಗೆ ಅನಿರ್ದಿಷ್ಟ ಅವಧಿಗೆ ಮೀಟಿಂಗ್ನ ಪೋಸ್ಟ್ಪೋನ್ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು। ಯಾಕೆ ಇದೆಲ್ಲ ಬೇಕಾ? ಇದು ಯಾಕೆ? ಅದು ನಮ್ಮ ಯಾಕೆ ತಾರತಮ್ಯ? ನಮ್ಮ ಕಾಂಟ್ರಾಕ್ಟ್ರಿಗೋಸ್ಕರ ಯಾಕೆ ತಾರತಮ್ಯ? ನಾವು ಏನು ಮಾಡಿದ್ವಿ? ನಾವು ಅಷ್ಟೋ ಇಷ್ಟೋ ನಮ್ಮದು ಹೋರಾಟದ ಫಲವಾಗಿ ಸರ್ಕಾರ ಬಂದಿದೆ ಅನ್ನೋದು ಒಂದು ಸಾಮಾನ್ಯ ಕಟಸಿ ಇಲ್ಲ ಮಾನ್ಯ ಮುಖ್ಯಮಂತ್ರಿ ಅವ್ರಿಗೆ। ಅದಕ್ಕೋಸ್ಕರನೇ ನಾವು ಅನಿವಾರ್ಯವಾಗಿ ನಾವು ಹೋರಾಟಕ್ಕೆ ಬರಬೇಕಾಯ್ತು, ನಾವು ಹೋರಾಟ ಮಾಡಲೇಬೇಕಾಯ್ತು। ನಾವು ಈಗ ಅದೊಂದು ಬಿಟ್ಟರೆ ಬೇರೆ ದಾರಿ ಇಲ್ಲ। ನೋಡಿ, ನಮ್ಮಲ್ಲಿ ಇರ್ತಕ್ಕಂಥದ್ದು ಸುಮಾರು PWD ಇಲಾಖೆಯಿಂದ ಒಂದು 9,000 ಕೋಟಿ ಪೆಂಡಿಂಗ್ ಬಿಲ್ ಇದೆ, 8,000 ಕೋಟಿ 8,370 PWD ಇಲಾಖೆಯಿಂದ ಪೆಂಡಿಂಗ್ ಬಿಲ್ ಇದೆ। ಜಲಸಂಪನ್ಮೂಲ ಇಲಾಖೆ ಮಾನ್ಯ DCM ಸಾಹೇಬರು
ಕರೆದು ನಮಗೆ ಸಾಂತ್ವನ ಹೇಳ್ತಾರೆ ಅಷ್ಟೇ ಹೊರತು ಪೇಮೆಂಟ್ ಬಗ್ಗೆ ಆಯ್ತು ಬಿಡ್ರೆ ಮಾಡ್ತೀನಿ ಬಿಡ್ರೆ ಕೊಡ್ತೀನಿ ಬಿಡ್ರೆ ಅಂತ ನಾವು ಹೇಳ್ತಾರೆ ಹೊರತು 2 ವರ್ಷದಿಂದ ಮೇಜರ್ ಇರಿಗೇಷನ್ KNL ಕಾವೇರಿ ನೀರಾವರಿ ನಿಗಮ ಆಗಿರ್ಬೋದು, ಕೃಷ್ಣ ಬೇಸಿನ್ ಆಗಿರ್ಬೋದು, ಆಮೇಲೆ ಕರ್ನಾಟಕ ನೀರಾವರಿ ನಿಗಮ ಆಗಿರ್ಬೋದು, ನಮ್ಮದು VJNL ಆಗಿರ್ಬೋದು, ಯಾವುದಕ್ಕೂ ಪೇಮೆಂಟ್ಗಳು ಸರಿಯಾಗಿ ಕೊಡ್ತಾ ಇಲ್ಲ. ಈ ಸರ್ಕಾರದಲ್ಲಿ ಏನಾಗಿದೆ ಎಲ್ಲ ಸ್ಪೆಷಲ್ ಎಲ್ ಒ ಸಿ. ನಾವು ಇನ್ನು ಇತಿಹಾಸದಲ್ಲಿ ನನಗೂ 25-30 ವರ್ಷ ನಾನು ಇದರ ಅನುಭವದಲ್ಲಿದ್ದೀನಿ. ನಾನು ಪೀಸ್ ವರ್ಕಿಂದ ಬಂದಿರೋರು, ಇಲ್ಲಿ ಕುಂತಿರೋರು ಎಲ್ಲರೂ ಅಷ್ಟೇ. ನಾವೆಲ್ಲೂ ಸ್ಪೆಷಲ್ ಎಲ್ ಒ ಸಿ ಯಾವ CM ಪೀರಿಯಡಲ್ಲೂ ನಾವು ಕೇಳಿರಲಿಲ್ಲ. ಇಲ್ಲೇನಾಗಿದೆ ಅಂದರೆ ಮಾನ್ಯ ಸಚಿವರುಗಳು ಸ್ಪೆಷಲ್ ಎಲ್ ಒ ಸಿ ನೋ ಸೀನಿಯಾರಿಟಿ ಅಂತ ಇತ್ತು. ಆವಾಗ ನಾವುಗಳು ಗಲಾಟೆ ಮಾಡಿ ಸ್ಟಾರ್ಟಿಂಗಲ್ಲಿ ಇದು ಮಾಡಿ ಒಂದು ಹಂತಕ್ಕೆ ತಂದ್ವಿ. ಮೊನ್ನೆ ಜಾರಕಿಹೊಳಿ ಸಾಹೇಬರು ಅಷ್ಟೇ ಸೀನಿಯಾರಿಟಿ ಮೇಂಟೈನ್ ಮಾಡ್ತಾಯಿದ್ದಾರೆ. ಅಷ್ಟೋ ಇಷ್ಟೋ ಪೇಮೆಂಟ್ ಬರ್ತಿದೆ, 15%, 20%, 27% ಬರ್ತಾ ಇದೆ ಅಂದರೆ ಲೋಕೋಪಯೋಗಿ ಇಲಾಖೆಯಲ್ಲಿ ಮಾತ್ರ ಅಂತಂದೇಳಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸಣ್ಣ ನೀರಾವರಿ ಇಲಾಖೆ ಅಲ್ಲೂ ಕೇಳಬಾರ್ದು, ಹೇಳೋಕ್ಕಾಗೋದಿಲ್ಲ. ಅಲ್ಲೂ ಅಷ್ಟೇ ಸುಮಾರು 3,000 ಕೋಟಿ ಪೆಂಡಿಂಗ್ ಬಿಲ್ ಇದೆ. ವರ್ಸ್ಟ್ ಇಲಾಖೆ ಅಂದರೆ ನಗರಾಭಿವೃದ್ಧಿ ಇಲಾಖೆ. ನಿಮ್ಮದೇನು ಮಹಾನಗರ ಪಾಲಿಕೆ ಏನಿದೆಯಲ್ಲ, ನಗರಾಭಿವೃದ್ಧಿ ಇಲಾಖೆ ಸಚಿವರುಗಳದ್ದು ಅದು ವರ್ಸ್ಟು ಪೇಮೆಂಟು, ಅದು 2,000 ಕೋಟಿ ಪೆಂಡಿಂಗ್ ಬಿಲ್ ಇದೆ. ವಸತಿ ಮತ್ತು ವಕ್ಫು ಅದು ಅಷ್ಟೇ. ಮನೆ ಅವ್ರದ್ದು ಅಷ್ಟೇ. ಅಲ್ಲೂ ಭಾಳ ವಿಚಿತ್ರವಾಗಿದೆ ವ್ಯವಸ್ಥೆ. ಆಮೇಲೆ ಕಾರ್ಮಿಕ ಇಲಾಖೆಗೆ 2,000 ಕೋಟಿ ಪೆಂಡಿಂಗ್ ಬಿಲ್ ಇತ್ತು. ಇಲ್ಲೂ ಪ್ಯಾಕೇಜ್ ಸಿಸ್ಟಮ್ ಎಲ್ಲ ಕರೆದಿದ್ರು. ನಾವು ಅದನ್ನು ಕೊನೆಗೆ ಹೋಗಿ ನಾವೆಲ್ಲ ಪದಾಧಿಕಾರಿಗಳೆಲ್ಲ ಹೋಗಿ ಗಲಾಟೆ ಮಾಡಿದ ಮೇಲೆ ಈ ಸರಿ ಮತ್ತೆ ಅದು ಇಂಡಿವಿಜುವಲಾಗಿ ಕರ್ಕೊಂಡಿದ್ದಾರೆ. ಮೊದಲು 200 ಕೋಟಿವು 740 ಕೋಟಿದು 200 ಕೋಟಿ 4 ಪ್ಯಾಕೇಜ್ ಮಾಡಿದ್ರು. 4 ಪ್ಯಾಕೇಜು ನಮ್ಮ ಕರ್ನಾಟಕ ಕಾಂಟ್ರಾಕ್ಟ್ರಿಗೆ ಯಾರಿಗೂ ಆಗಿಲ್ಲ ಸ್ನೇಹಿತರೆ, ಎಲ್ಲವೂ ಹೊರ ರಾಜ್ಯದವ್ರಿಗೆ ಆಗಿರೋದು. ಇದು ಭಾಳ ವಿಪರ್ಯಾಸ ಇದು. ಯಾಕೆಂದರೆ 200 ಕೋಟಿ ಮಾಡ್ತಕ್ಕಂಥ ನಮ್ಮಲ್ಲಿ ಯಾರೂ ಇಲ್ಲ, ಎಲ್ಲ ಅವ್ರವ್ರು ಮಾಡ್ಕೊತಾರೆ. ಆ ಚೈತನ್ಯ ನಮಗೂ ಇಲ್ಲ, ಯಾರಿಗೂ ಇಲ್ಲ, ಅವ್ರು ಮಾಡ್ತಿದ್ದಾರೆ. 10 ಜಿಲ್ಲೆ ಸೇರಿ ಒಂದೊಂದು ಪ್ಯಾಕೇಜ್ ಮಾಡಿದ್ದಾರೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ತಾವು ದಯವಿಟ್ಟು ಕರೆಕ್ಟಾಗಿ ಇದನ್ನು ಅನಲೈಸ್ ಮಾಡಿ ಮಾನ್ಯ ಮುಖ್ಯಮಂತ್ರಿಗೆ ಕ್ವಶನ್ ಕೇಳಬೇಕು ನೀವು. ಆಮೇಲೆ BBMPನಲ್ಲಿ ಅದು ಸುಮಾರು 3 ವರ್ಷದ ಪೆಂಡಿಂಗ್ ಬಿಲ್ ಇತ್ತು. ಮಾನ್ಯ DCM ಸಾಹೇಬರು ಅದನ್ನು ಅದ್ರ ಮೇಲೆ ಇರ್ತಕ್ಕಂಥ ಇಂಟ್ರೆಸ್ಟ್ 1,600 ಕೋಟಿಗೆ ತಂದು ನಿಲ್ಲಿಸಿದ್ದಾರೆ. BBMP ಮೇಲೆ ಇರ್ತಕ್ಕಂಥ ಇಂಟ್ರೆಸ್ಟು ನಮ್ಮ ಜಲಸಂಪನ್ಮೂಲ ಮೇಲೆ ಇಲಾಖೆ ಮೇಲಿಲ್ಲ. ಮಾನ್ಯ DCM ಸಾಹೇಬರು ಕೊಡ್ತೀನಿ ಅಂತಾರೆ. ಇಷ್ಟೆಲ್ಲ ಆದಮೇಲೆ ನಾವು ಅನಿವಾರ್ಯವಾಗಿ ನಾವು ಹೋರಾಟಕ್ಕೆ ನಾವು ಕಾರ್ಯಕಾರಿ ಸಮಿತಿ ಡಿಸೈಡ್ ಮಾಡಿ ಈಗ ನಿಮ್ಮ ಎದುರುಗಡೆ ಬಂದು ಕೂತಿದ್ದೀವಿ. ನಾವು ಹೋರಾಟ ಬಿಟ್ಟರೆ ಏನಿಲ್ಲ, ಪ್ಯಾಕೇಜ್ ಕಡಿಮೆ ಆಗಿಲ್ಲ, ಎಲ್ಲ ತಗೊಂಡೋಗಿ ಲ್ಯಾಂಡ್ ಆರ್ಮಿ ನಿರ್ಮಿತಿ ಕೇಂದ್ರ ಕೊಡ್ತಾ ಇದ್ದಾರೆ ನಮ್ಮದು. ಆಮೇಲೆ ನಗರಾಭಿವೃದ್ಧಿ ಇಲಾಖೆಗೆ ನಮ್ಮ ಪದ್ದಣ್ಣ ಪಾಪ ಪ್ರಾಣ ಕಳ್ಕೊಂತಾರೆ. ನಗರಾಭಿವೃದ್ಧಿ ಇಲಾಖೆ ಪೆಂಡಿಂಗ್ ಬಿಲ್ ಇರ್ತಕ್ಕಂಥದ್ದು, ಮಹಾತ್ಮ ಗಾಂಧಿ ವಿಕಾಸ್ ಯೋಜನೆಯಲ್ಲಿ ಪೆಂಡಿಂಗ್ ಬಿಲ್ ಇರ್ತಕ್ಕಂಥದ್ದು ಸುಮಾರು ಗಲಾಟೆ ಮಾಡಿದ್ವಿ. ಅವ್ರ ಜೊತೆಗೆ ಒಂದ್ಸರಿ ಇವ್ರ ಜೊತೆ ಮೀಟಿಂಗ್ ಮಾಡಿದ್ವಿ. ಅವರು ಅಟ್ಲೀಸ್ಟು ನಮ್ಮ ಸ್ಟೇಟ್ ಅಸೋಸಿಯೇಷನ್ ನಂಬರ್ 1 ಅಸೋಸಿಯೇಷನ್ ಇನ್ ಕರ್ನಾಟಕ, ನಮ್ಮಷ್ಟು ಒಗ್ಗಟ್ಟಾಗಿ ನಮ್ಮಷ್ಟು ಇದಕ್ಕಂಥ ಪಾವಿತ್ರ್ಯತೆ ಕಾಪಾಡ್ಕೊಂಡ್ಬಂದಿದ್ದ ಅಸೋಸಿಯೇಷನ್ ಅಂದರೆ ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್. ಅಂಥದ್ರಲ್ಲಿ ನಮಗೆ सामान्य मिनिमम कर्टसीಗೆ ನಮ್ಮನ್ನು ನಡೆಸಿಕೊಳ್ಳಲಿಲ್ಲ ಮಾನ್ಯ ಸಚಿವರು. पत्रकार परिषदेमध्ये राज्य उपाध्यक्ष MK मुल्ला यांच्यासह इतर पदाधिकारी उपस्थित होते. नजीम बेटगेरी, KMM मराठी, बेळगाव.